ಎಲ್ರಿಗೂ ನಮಸ್ಕಾರ. ನಂದಿನಿ ಮಂಜು ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದೇ ಥರ ಪೂರಿನ ತಿಂದು ಬೋರ್ ಆಗಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಾನು ಇವಾಗ ಒಂದು ತಟ್ಟೆಗೆ ಗೋಧಿ ಹಿಟ್ಟು ಒಂದು 3 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡು 3 ಭಾಗ ಮಾಡಿ ಇಟ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಮಧ್ಯ ಈ ರೀತಿ ಗುಂಡಿನ ಮಾಡಿ ನಾವಿಲ್ಲಿ ಕಲರ್ಗಳನ್ನ ಹಾಕ್ಕೊಳ್ಳೋದಕ್ಕೆ ಗೋಸ್ಕರ ನಾನಿಲ್ಲಿ ಕೆಮಿಕಲ್ ಕಲರ್ನ ಹಾಕ್ಕೊತಿಲ್ಲ. ನಾರ್ಮಲಾಗಿ ವೆಜಿಟೇಬಲ್ಸಿಂದ ಆಗೋವಂಥ ಕಲರ್ನೇ ಹಾಕ್ತಿದ್ದೀನಿ. ಮೊದಲದಾಗಿ ನಾನಿಲ್ಲಿ ಒಂದು ಬೀಟ್ರೋಟ್ನ ತಗೊಂಡು ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ತರಿಯಾಗಿ ಪೇಸ್ಟ್ ಮಾಡ್ಕೋಬಾರ್ದು, ಏಕೆಂದರೆ ನಾವು ಚಪಾತಿ ಹಿಟ್ಟಿಗೆ ಕಲಿಸೋದ್ರಿಂದ ಅದು ಸಿಪ್ಪೆಗಳು ಬರಬಾರ್ದು. ಹಾಗಾಗಿ ಸಾಫ್ಟಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇನ್ನೊಂದು ಕಲರ್ಗೆ ನಾನಿಲ್ಲಿ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ದಪ್ಪದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಬೌಲಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ನಾನು ಹಸಿರು ಕಲರ್ಗೆ ನಾನಿಲ್ಲಿ ಒಂದು ಹಿಡಿಯುವಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ಈ ಮೆಂತ್ಯ ಸೊಪ್ಪು ಅಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಮೆಂತ್ಯ ಸೊಪ್ಪು ತಗೊಂಡು ಇದನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ನಾವು ತೆಗೆದಿಟ್ಕೊಂಡಿದ್ದಂತಹ ಗೋಧಿ ಹಿಟ್ಟಿಗೆ ಒಂದೊಂದೇ ಕಲರ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ. ಫಸ್ಟೇ ಎಲ್ಲದನ್ನು ಹಾಕ್ಕೊಂಡು ಒಂದೇ ಸಲ ತೆಳ್ಳಗೆ ಮಾಡ್ಕೋಬೇಡಿ. ಈ ರೀತಿ ಚಪಾತಿನ ಆಕಾರದಲ್ಲಿ ಇರಬೇಕು. ಈಗ ನಾವು ಎಲ್ಲ ಕಲರ್ಗಳನ್ನೂ ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು ಕಲಿಸ್ಕೋಬೇಕು. ನೋಡ್ತಿರ್ಬೋದು, ಯಾವುದೇ ರೀತಿ ತರಿಯಾಗಿ ನಾನು ಕಲಿಸ್ಕೊಂಡಿಲ್ಲ. ಮೇಲೂ ಕೂಡ ಸಿಪ್ಪೆಗಳು ಕಾಣ್ತಿಲ್ಲ, ಅಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ನಾನು 3 ಕಲರ್ನು ಚೆನ್ನಾಗಿ ಚಪಾತಿ ಅದಕ್ಕೆ ಕಲಿಸ್ಕೊಂಡು ಒಂದು 5 ನಿಮಿಷ ಹೊಂದ್ಕೊಳ್ಳೋದಕ್ಕೆ ಬಿಡ್ತಿದ್ದೀನಿ. ಇವಾಗ ನೋಡ್ತಿರ್ಬೋದು, ಒಂದು 5 ನಿಮಿಷ ಹೊಂದ್ಕೊಂಡು ಆಗಿದೆ. ಇದನ್ನು ನಾವು ಒಂದೊಂದೇ ಕಲರ್ಗಳನ್ನ ತಗೊಂಡು ನಾವು ಚಪಾತಿನ ಯಾವ ಸೈಜಿಗೆ ಹರ್ಕೊಳ್ತೀವೋ ಅದೇ ಸೈಜಿಗೆ ಇವನ್ನು ಕೂಡ ಹರ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಹರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾರ್ಮಲಾಗಿ ನಾವು ಚಪಾತಿ ಹೇಗೆ ಹಿಟ್ಟು ಹಾಕ್ಕೊಂಡು ಹರ್ಕೊತೀವೋ ಅದೇ ರೀತಿಯೇ ಹರ್ಕೊಂಡು ಇಟ್ಕೋಬೇಕು. ನಾನೀಗ ನೋಡ್ತಿರ್ಬೋದು, ಈ ಸೈಜಿಗೆ ಹರ್ಕೊಂಡು ಒಂದು ತಟ್ಟೆಗೆ ನಾನು ಇದನ್ನು ಎತ್ತಿಡ್ಕೊತಿದ್ದೀನಿ. ಹಾಗೆ ಎಲ್ಲ ಕಲರ್ನು ಇದೇ ಸೈಜ್ಗೆ ನಾವು ಹರ್ಕೋಬೇಕಾಗತ್ತೆ. ನಾನು ಎಲ್ಲ ಕಲರ್ನು ಈ ಸೈಜಲ್ಲಿ ಹರ್ಕೊಂಡಿದ್ದೀನಿ. ಈಗ ಒಂದೊಂದೇ ಕಲರ್ನ ಒಂದ್ರ ಮೇಲೆ ಒಂದು ನಾವು ಜೋಡಿಸ್ಕೋಬೇಕಾಗತ್ತೆ. ನಿಮಗೆ ಫಸ್ಟ್ ಯಾವ ಕಲರ್ ಬೇಕೋ ಆ ಕಲರ್ನ ತಳಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲಿ ಫಸ್ಟ್ ಪಿಂಕ್ ಕಲರು ಹಾಗೆ ಯೆಲ್ಲೋ ಕಲರು ಅದ್ರ ಮೇಲೆ ಗ್ರೀನ್ ಕಲರ್ ಹಾಕ್ಕೊತಿದ್ದೀನಿ. ಗ್ರೀನ್ ಕಲರ್ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದ್ರ ಮೇಲೆ ಒಂದು ಕೂರಬೇಕು, ಆ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನಾವಿಲ್ಲಿ ರೋಲ್ ಮಾಡ್ಕೊಳ್ಳೋಣ. ಒಂದು ಸಲ ರೋಲ್ ಮಾಡಿಕೊಂಡು ಒಂದು ಸಲ ಈ ರೀತಿ ತಿರುಗಿಸ್ಕೊಂಡು ಇದನ್ನು ನಾವು ಚಾಕುವಿನಿಂದ ಕಟ್ ಮಾಡ್ಕೊಳ್ಳೋಣ. ಒಂದೊಂದೇ ಪೀಸ್ ಮಾಡ್ಕೊಂಡು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಳಗಡೆ ಶೇಪ್ ಬಂದಿದೆ ಅಂತ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ನಾನು ಎಲ್ಲ ಕಟ್ ಮಾಡಿರೋ ಪೀಸ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಒಂದೊಂದೇ ಬಿಲ್ಲೆನ ನಾವು ಪೂರಿ ಸೈಜಿಗೆ ಹರ್ಕೋಬೇಕು. ನಾವು ಮಾಮೂಲಿಯಾಗಿ ಪೂರಿನ ಯಾವ ಸೈಜಲ್ಲಿ ಹರಿತೀವೋ ಅದೇ ಸೈಜಲ್ಲಿ ಹರ್ಕೋಬೇಕು. ನೋಡಿ, ನಾನು ಈ ಸೈಜಲ್ಲಿ ಹರ್ಕೊತಿದ್ದೀನಿ, ಇಷ್ಟು ಸಾಕು. ಈ ಸೈಜಲ್ಲೇ ನಾನು ಎಲ್ಲ ಪೂರಿಗಳನ್ನ ಹರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ಈ ರೀತಿ ಒಂದೊಂದೇ ಪೂರಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ತಿರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಲೂನ್ ಥರ ಊದ್ತಿದೆ ಅಂತ. ನಾವು ಮೈದಾ ಸ್ವಲ್ಪನೂ ಬಳಸಿಲ್ಲ, ಗೋಧಿ ಹಿಟ್ಟಲ್ಲೇ ಈ ಪೂರಿನ ಮಾಡಿರೋದು. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈಗ ಎರಡನ್ನ ಹಾಕಿ ನಾನು ಪೂರಿನ ತೋರಿಸ್ತಿದ್ದೀನಿ. ನೀವು ಇದೇ ರೀತಿ ಎಲ್ಲ ಪೂರಿಗಳನ್ನ ಹಾಕ್ಕೊಂಡು ಇಟ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಸಲ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.